ನಮಸ್ತೆ, ಮಲ್ನಾಡ್ಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನನ್ನ ವಿಡಿಯೋ ನೋಡ್ತಾ ಇದ್ದವರು ಲೈಕು, ಶೇರು, ಕಮೆಂಟ್ಗಳನ್ನು ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಕಡಲೆ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಕಡಲೆಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾಯಿ ಬೇಕು, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿಣ, ಒಂದೆರಡು ಒಣಮೆಣಸು, ಜೀರಿಗೆ ಮೆಣಸು, ಲಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪು, ತೆಂಗಿನೆಣ್ಣೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. 1 ಸ್ಪೂನ್ ಹಾಕ್ತೀನಿ, ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಮೆಣಸು ಒಂದೆರಡು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪು, ಅರಿಶಿನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಹೆಚ್ಚಿರೋ ಕಡಲೆಯನ್ನು ಹಾಕ್ಕೊಳ್ತೀನಿ. ಕಡಲೆಯನ್ನು ಹೆಚ್ಚಿ 3 ದಿನ ನೀರೊಳಗಿಟ್ಟು, ಅಂದರೆ ದಿನ ನೀರು ಬದಲಾಯಿಸಬೇಕು, ಇಟ್ಕೊಂಡು ಇವತ್ತು ಅಡುಗೆ ಮಾಡ್ತಾ ಇರೋದು. 3 ದಿನ ಬಿಡಬೇಕು. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಬೆಲ್ಲ ಬೇಕಿದ್ದವರು ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕಾಲ ಹುರಿಬೇಕಾಗುತ್ತೆ. ಚೆನ್ನಾಗಿ ಹುರಿಬೇಕು, ಹುರಿದಷ್ಟು ಪಲ್ಯ ಟೇಸ್ಟ್ ಆಗುತ್ತೆ. ಮಸಾಲೆ ಹುರಿಲಿಕ್ಕೆ ಚೂರು ಎಣ್ಣೆ, ಜೀರಿಗೆ ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಇದು ಹುರ್ಕೊಂಡು ಕಾಯಿ ಜೊತೆ ಹಾಕಿ ರುಬ್ಬಬೇಕು. ಹುರಿದಿರೋ ಸಾಸಿವೆ, ಜೀರಿಗೆ ಮೆಣಸು ಬೇಡ ಅನ್ನೋರು ಅಥವಾ ಇಲ್ಲದೇ ಇದ್ದವರು ಕೆಂಪು ಮೆಣಸು ಅಥವಾ ಹಸಿಮೆಣಸು ಯಾವುದನ್ನಾದರೂ ಉಪಯೋಗಿಸ್ಬೋದು. ಕಾಯಿ ಹಾಕಿ ರುಬ್ಕೊಂಡು ತೊಗೊಂಬರ್ತೀನಿ. ಇದನ್ನು ಚೆನ್ನಾಗಿ ಒಂದು 5-10 ನಿಮಿಷನೇ ಹುರಿದಿದ್ದೀನಿ ನಾನು. ಅದು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಚೆನ್ನಾಗಾಗಬೇಕು ಅಂತ. ಇದು ಹುರಿದಷ್ಟು ಚೆನ್ನಾಗಾಗುತ್ತೆ ಈ ಪಲ್ಯ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಳ್ತೀನಿ. ಮಸಾಲೆ ಹಾಕಿದ ಮೇಲೆ ಒಂದು 5 ನಿಮಿಷ ಹುರಿಬೇಕು. ಮಸಾಲೆ ಎಲ್ಲ ಹಾಕಿ ಹುರಿದ ಮೇಲೆ ಲಾಸ್ಟಲ್ಲಿ ಲಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿ ಹಿಂಡ್ಕೊಳ್ಬೋದು. ನಾನೊಂದು ಅರ್ಧ ಕಡಿಯಷ್ಟು ಹಿಂಡ್ತಾ ಇದ್ದೀನಿ. ಹುಳಿ ಖಾರವಾಗಿದ್ದರೆ ಇದು ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಚೆನ್ನಾಗಿ ಬೀಳಬೇಕು ಈ ಪಲ್ಯಕ್ಕೆ. ಮಳೆಗಾಲದಲ್ಲಿ ಒಂದು ಸತಿ ಕಡಲೆ ಮತ್ತು ಮರ್ಗೇಸುಗಳನ್ನು ಮಾಡಿ ತಿನ್ನಬೇಕು, ಅದು ಆಷಾಢ ಮಾಸದಲ್ಲಿ ಅಂತ ಹೇಳ್ತಾರೆ. ಸಿಕ್ಕಿದವರು ಮಾಡಿ ತಿನ್ಬೋದು. ಈ ಥರ ಕ್ರಮದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಹುಳಿ ಹಿಂಡಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಲ್ಯ ರೆಡಿ ಆಯಿತು. ಮಲ್ನಾಡ್ ಸ್ಪೆಷಲ್ ಕಡಲೆ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.